ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನದ ಹೋಗೆ ಈಗ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಾದ ನಂತರ ಒಂದೊಂದಾಗಿ ಹೇಳಿಕೆಗಳು ಹೊರಬರ್ತಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ವ್ಯಂಗ್ಯ ಆಡಿರುವಂತದ್ದು. ಯಾವ ಮಾನದಂಡದಲ್ಲಿ ವಿಸ್ತರಣೆ ಅನ್ನೋದು ಗೊತ್ತಾಗಿಲ್ಲ. ಯಾವತ್ತೂ ಈ ರೀತಿ ಸಂಪುಟ ವಿಸ್ತರಣೆ ಆಗಿಲ್ಲ ಸರ್, ಇದು ವಿಚಿತ್ರ. ಎಚ್.ಕೆ. ಪಾಟೀಲ್ ಮುಂದೆ ನಗುತ್ತಿರುವ ದಿನೇಶ್ ಗುಂಡೂರಾವ್. ಇದು ರಿಪಬ್ಲಿಕ್ ಕನ್ನಡದ ಮುಂದೆ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಈ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಈಗ ಅಸಮಾಧಾನ ಭುಗಿಲೆದಿದೆ. ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್, ಚಿತ್ರ ಇದು. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಅಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತ್, ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಸಚಿವ ಸಂಪುಟದ ಈ ಒಂದು ವಿಸ್ತರಣೆ ವಿಚಾರವಾಗಿ ಅಸಮಾಧಾನ ಕೂಡ ಭುಗಿಲೆದಿದೆ. ಈ ಒಂದು ಹೇಳಿಕೆ ಕೇವಲ ಅಸಮಾಧಾನನ ಅಥವಾ ಅಪಹಾಸ್ಯದ ವ್ಯಂಗ್ಯಭರಿತ ಅಸಮಾಧಾನನ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಏನು ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ, ಈ ಒಂದು ವಿಸ್ತರಣೆಗೆ ಸಾಕಷ್ಟು ಅಸಮಾಧಾನದ ಕಿಚ್ಚು ಹೊತ್ತಿದೆ. ಅದರಲ್ಲೂ ಕೂಡ ಕಳೆದ ಬಾರಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಮತ್ತು ಈ ಬಾರಿಯೂ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಅನೇಕ ಜನ ಹಿರಿಯ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲೇ ಈಗ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಒಂದಷ್ಟು ಜನ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ, ಮತ್ತಷ್ಟು ಜನ ಅವರ ಬೆಂಬಲಿಗರು ಕೂಡ ಅವರ ಬೆಂಬಲಿಗರ ಸಾಮೂಹಿಕ ರಾಜೀನಾಮೆ ಕೊಡುವಂಥದ್ದಾಗಿರ್ಬೋದು, ಪ್ರತಿಭಟನೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ಸ್ವರೂಪಗಳಲ್ಲಿ ತಮ್ಮ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಈಗ ಎಚ್.ಕೆ. ಪಾಟೀಲ್, ಮಾಜಿ ಸಚಿವರು ಎಚ್.ಕೆ. ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಇವತ್ತು ಡಾಲರ್ಸ್ ಕಾಲೋನಿ ನಿವಾಸಿಯಲ್ಲಿ ಭೇಟಿಯಾಗಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಒಂದಷ್ಟು ಅಪಹಾಸ್ಯದ ವ್ಯಂಗ್ಯಭರಿತವಾದಂತಹ ಅಸಮಾಧಾನವನ್ನು ಕೂಡ ಹೊರಹಾಕಿರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ, ಇದು ಯಾವ ರೀತಿಯ ಮಾನದಂಡ, ಹೊಸಬರನ್ನ ಆಯ್ಕೆ ಮಾಡುವಂಥ ವಿಚಾರ ಆಗಿರ್ಬೋದು, ಕ್ಯಾಬಿನೆಟ್ ವಿಸ್ತರಣೆಯ ಯಾವ ಮಾನದಂಡಗಳ ಆಧರಿಸಿಯೇ ಇದನ್ನು ಮಾಡಿದ್ರು, ನಮಗಂತೂ ಇದು ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದು ಹೇಳಿದ್ರೆ ಈ ಹಿಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಅನ್ನೋಂಥ ಮಾತುಗಳನ್ನು ನಗುನಗುತ್ತಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಆಡ್ತಾರೆ, ಅದನ್ನು ನಗುನಗುತ್ತಾನೆ ಎಚ್.ಕೆ. ಪಾಟೀಲ್ರು ಕೂಡ ಸ್ವೀಕಾರ ಮಾಡ್ತಾರೆ. ಅಂದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಮತ್ತು ಅವರನ್ನು ಯಾಕೆ ಯಾವ ಮಾನದಂಡಗಳ ಹಿನ್ನೆಲೆಯಲ್ಲಿ ಅವರನ್ನು ಕೈ ಬಿಡಲಾಯಿತು ಅನ್ನುವಂತಹ ಒಂದಷ್ಟು ಗೊಂದಲದಲ್ಲಿ ಇಬ್ಬರು ನಾಯಕರು ಹಿರಿಯರಿದ್ದಾರೆ. ಯಾಕೆಂತಂದು ಹೇಳಿದ್ರೆ ಎಚ್.ಕೆ. ಪಾಟೀಲ್ರು ಮತ್ತು ಹಿಂದೆ ಏನು ಬಾಗಲಕೋಟೆಯ ನಂಜಯ್ಯನ ಮಠರು ಮತ್ತು ಆರ್.ಬಿ. ತಿಮ್ಮಾಪುರ ಅವರು ಮಾತನಾಡಿದಂಥ ಆಡಿಯೋದಲ್ಲೂ ಕೂಡ ಎಚ್.ಕೆ. ಪಾಟೀಲ್ ಅವರ ಸಾಕಷ್ಟು ಪ್ರಸ್ತಾಪ ಆಯಿತು, ಪ್ರಾಮಾಣಿಕವಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಚರ್ಚೆಗಳಿತ್ತು. ಹೀಗಾಗಿ ಅವರು ಕೂಡ ಒಂದಷ್ಟು ಗೊಂದಲಗಳಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆ ಗೊಂದಲದಲ್ಲಿ ತಮ್ಮ ನಗುನಗುತ್ತಲೇ ಅಸಮಾಧಾನವನ್ನು ಹೊರಹಾಕುವುದರ ಮೂಲಕ ಕ್ಯಾಬಿನೆಟ್ ವಿಸ್ತರಣೆಗೂ ಕೂಡ ಒಂದಷ್ಟು ವ್ಯಂಗ್ಯವನ್ನು ವ್ಯಕ್ತಪಡಿಸಿದ್ದಾರೆ. ರೂಪ ಓಕೆ, ಹಾಗೆ ಸಂಪರ್ಕದಲ್ಲಿ ಹನುಮಂತ್ ದುರ್ಗದ್.